ಫೈನಲಿ ಇದನ್ನ ಫಿಕ್ಸ್ ಮಾಡಿದೆ. ಇವಾಗ ಅದು ನಂಗೆ ಮಸಾಜ್ ಮಾಡ್ತಾಯಿದೆ. ಹೆಂಗಿದೆ ಗೊತ್ತಾ ನೋಡಿ, ಇಲ್ಲಿ ನನಗೆ ನೀ ಮಸಾಜ್ ಮಾಡ್ತಾಯಿದೆ. ಪರವಾಗಿಲ್ಲ, ಚೆನ್ನಾಗಿದೆ ಗೈಸ್. ನೋಡಿ, ಆನ್ ಮಾಡಿ ಹಂಗೆ ಕಾಲ ಮೇಲೆ ಇಟ್ಟೆ. ಸೊ ಅದ್ರ ಪಾಡಿಗೆ ಅದು ಹಂಗೆ ಪ್ರೆಸ್ ಮಾಡ್ಕೊಂಡು ಮುಂದೆ 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 ಹೋಗ್ತಾ ಇದೆ. ಇವನು ಲೈಟ್ ಮ್ಯಾನು, ಇವನು ಕ್ಯಾಮ್ರಾಮ್ಯಾನು. ಕಣ್ಣಿಗೆ ಏನೋ ಬಿದ್ದಿದೆ ಅಂತ ನೋಡ್ತಾ ಇದ್ದಾನೆ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಫುಲ್ಲು ಬಿಯರ್ಡೆಲ್ಲ ಫುಲ್ ತುಂಬ ಲೆಂತ್ ಬಂದಿದೆ. ಸೊ ಅದನ್ನ ಇವಾಗ ಟ್ರಿಮ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಕಾಲ್ ಮಾಡಿ ಆಲ್ರೆಡಿ ಹೇಳಿದ್ದೀನಿ ಬರ್ತಾಯಿದ್ದೀನಿ ಅಂತ. ಸೊ ಇವಾಗ ಅವ್ರು ಕಾಲ್ ಮಾಡಿದ್ರು ಬನ್ನಿ ಅಂತ. ಸೊ ಬನ್ನಿ ಗೈಸ್, ಹೋಗ್ಬಿಟ್ಟು ಫಸ್ಟ್ ಹೋಗಿ ಟ್ರಿಮ್ ಮಾಡಿಸ್ಕೊಂಬರೋಣ. ಸ್ವಲ್ಪ ಚಿಕ್ಕ ಹುಡುಗ ಆಗ್ಬಿಟ್ಟು ಬರೋಣ. ಬನ್ನಿ ಗೈಸ್, ಹೋಗೋಣ. ಗೈಸ್ ಇವಾಗ ಟ್ರಿಮ್ಮಿಂಗ್ ಎಲ್ಲ ಆಯಿತು, ಮನೆಗೆ ಓಡ್ತಾ ಇದ್ದೀನಿ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬೇರೆ ಕೆಲಸಗಳೆಲ್ಲ ಇದೆ, ಎಲ್ಲ ಮಾಡೋಣ. ಸೊ ಬನ್ನಿ ಗೈಸ್, ಹೋಗೋಣ. ಫಸ್ಟು ನಾಷ್ಟ ಬೇರೆ ಏನೋ ಮಾಡಿಲ್ಲ, ಹೋಗಿ ಫಸ್ಟ್ ಬ್ರೇಕ್ಫಾಸ್ಟ್ ಒಂದು ಮಾಡ್ಕೊಳ್ಳೋಣ. ಬನ್ನಿ ಹೊರಡೋಣ. ಗೈಸ್ ಇವಾಗ ಟ್ರಿಮ್ಮಿಂಗ್ ಎಲ್ಲ ಮಾಡ್ಕೊಂಡು ಮನೆಗೆ ಬಂದೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಅದು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿತ್ತು ಗೈಸ್. ಅವ್ರಿಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಪ್ರತಿ ವರ್ಷ ಏನಾದ್ರು ಗಿಫ್ಟ್ ಕೊಡ್ತಾಯಿರ್ತೀನಿ. ಸೊ ಈ ವರ್ಷ ಅಂದರೆ ಅವತ್ತಿನ ದಿನ ಏನು ಕೊಡೋಕ್ಕಾಗಿಲ್ಲ, ಅದಕ್ಕೆ ಅವತ್ತೇ ಒಂದು ಮಸಾಜರ್ ಬುಕ್ ಮಾಡಿದ್ದೆ. ಅಂದರೆ ಇವಾಗ ಈ ಕೈಕಾಲು ನೋವಿದ್ದಾಗ ಅದನ್ನ ಆನ್ ಮಾಡಿಕೊಂಡ್ರೆ ಅದು ಕ್ಲೀನಾಗಿ ಪ್ರೆಸ್ ಮಾಡಿ ಮಸಾಜ್ ಮಾಡುತ್ತೆ. ಸೊ ಆ ಥರದ್ದು ಒಂದು ಬುಕ್ ಮಾಡಿದ್ದೆ, ಅದು ಇವಾಗ ಬಂದಿದೆ. ಸೊ ನೋಡ್ಬೋದು ಇಲ್ಲಿ. ಆಮೇಲೆ ಅವ್ರು ಬಂದಾಗ ಅವರಿಬ್ರು ಕೊಡೋಣ. ಸೊ ಯಾಕಂದರೆ ಇವಾಗ ಅವ್ರಿಗೆ ಕೈಕಾಲು ನೋವು ಒಂದಾಗ ಹೊತ್ಕೊಂಡಿರೋಕ್ಕಿಲ್ಲ, ನಾನು ಮನೇಲಿರಲ್ಲ, ನನಗೂ ಬೇರೆ ಬೇರೆ ಕೆಲಸ ಇರುತ್ತೆ. ಅಟ್ಲೀಸ್ಟ್ ಇದಾದರೂ ಇದ್ದರೆ ಇವಾಗ ಅವ್ರ ಮೈ ನೋವಿದ್ದಾಗ ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ಸುಮ್ಮನೆ ಮಸಾಜ್ ಆಗ್ತಿರುತ್ತೆ, ಬಾಡಿ ಆದರೂ ಸ್ವಲ್ಪ ಫ್ರೀ ಆಗುತ್ತೆ. ಅದಕ್ಕೋಸ್ಕರ ಬುಕ್ ಮಾಡಿದ್ದೆ. ಸೊ ಬಂದಿದೆ, ಆಮೇಲೆ ಅವ್ರು ಕೊಡೋಣ. ಅವ್ರಿಗೆ ಫುಲ್ ಖುಷಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ಸೊ ಗೈಸ್ ಬನ್ನಿ, ಇದನ್ನ ಅನ್ಬಾಕ್ಸ್ ಮಾಡೋಣ. ನೋಡೋಣ ಪ್ರಾಡಕ್ಟ್ ಹೆಂಗಿದೆ ಅಂತ, ವರ್ತಿದೆ ಇಲ್ವಾ ಅಂತ ಚೆಕ್ ಮಾಡೋಣ ಬನ್ನಿ. ಹೆಂಗೆ ಯೂಸ್ ಮಾಡೋದಂತ ನಿಮಗೆ ಗೊತ್ತಿಲ್ಲ ವಯಸ್ಸು ನನಗೆ. ನೋಡಬೇಕು, ಯೂಟ್ಯೂಬಲ್ಲಿ ವೀಡಿಯೋ ನೋಡಿ ಹೇಗೆ ಯೂಸ್ ಮಾಡೋದು ಸ್ಟ್ಯಾಂಡ್ ಡೆಪ್ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ತೋರಿಸ್ಬೇಕು. ಡೈರೆಕ್ಟ್ ಅವ್ರ ಮೇಲೆ ಪ್ರಯೋಗ ಮಾಡೋಕ್ಕೆ ನಮಗೂ ಇಷ್ಟ ಇಲ್ಲ. ಫಸ್ಟ್ ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊತೀನಿ, ಯಾವ ಥರ ಇದೆ ಇದು ಏನಂತ. ರೆಕಾರ್ಡ್ ಆನ್ ಮಾಡಿದ್ದೀನೋ ಇಲ್ವಾ ಅಂತಲೇ ಗೊತ್ತಾಗಿಲ್ಲ, ಅದಕ್ಕೆ ಚೆಕ್ ಮಾಡಿದೆ ಆನ್ ಮಾಡಿದ್ದೀನಿ. ಓಕೆ, ಬಾಕ್ಸ್ ಇದೆ ಇದ್ರೊಳಗಡೆ. ಓ ಗೈಸ್, ಇದು ನೆಕ್ಕು, ಆಮೇಲೆ ಶೋಲ್ಡರು, ಇದಕ್ಕೆಲ್ಲ ಮಸಾಜ್ ಮಾಡುತ್ತಂತ ಕೊಟ್ಟಿದ್ದಾರೆ ಇಲ್ಲಿ. ಸಿಕ್ಕಾಪಟ್ಟೆ ಭಾರ ಇದೆ ಗೈಸ್ ಇದು. ನೋಡಿ ಗೈಸ್, ಒಳ್ಳೆ ಟಾಟಾಯ್ಸ್ ಥರ ಇದೆ, ನೋಡೋಕೆ ಒಳ್ಳೆ ಆಮೆ ಥರ ಇದೆ. ನೋಡಿ ಯಾವ ಥರ ಇದೆ. ಎರಡು ಕೈ ಇಲ್ಲಿ, ಇದು ಸಪೋರ್ಟರ್, ಇದೂ ಬೆಲ್ಟ್ ಕೊಟ್ಟಿದ್ದಾರೆ. ಭಾರ ಅಂತೂ ಇದೆ ಸಿಕ್ಕಾಪಟ್ಟೆ. ಇಲ್ಲಿ ಆನ್ ಮಾಡೋದಿದೆ, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ. ಓಕೆ, ಇದು ಹೆಂಗೆ ಯೂಸ್ ಮಾಡೋದಂತ ನಾನು ವೀಡಿಯೋ ನೋಡಿಬಿಟ್ಟು ಆಮೇಲೆ ನಿಮ್ಗೆ ತೋರಿಸ್ತೀನಿ ಗೈಸ್. ಫೈನಲಿ ಇದನ್ನ ಫಿಕ್ಸ್ ಮಾಡಿದೆ. ಇವಾಗ ಅದು ನಂಗೆ ಮಸಾಜ್ ಮಾಡ್ತಾಯಿದೆ. ಹೆಂಗಿದೆ ಗೊತ್ತಾ ನೋಡಿ, ಇಲ್ಲಿ ನನಗೆ ನೀ ಮಸಾಜ್ ಮಾಡ್ತಾಯಿದೆ. ಪರವಾಗಿಲ್ಲ, ಚೆನ್ನಾಗಿದೆ. ಓ ಯಾರೋ ಮನುಷ್ಯರು ನಿಜವಾಗ್ಲೂ ಒತ್ತೋದಂಗಿದೆ ಗೈಸ್ ಇದು ಫೀಲು. ಗೈಸ್ ರಿಯಲಿ ಫುಲ್ಲು ಒಂಥರ ಸ್ಟ್ರೆಸ್ ರಿಲೀಫ್ ಆಗ್ತದೆ, ತುಂಬ ಎಫೆಕ್ಟಿವ್ ಆಗಿದೆ, ಚೆನ್ನಾಗಿದೆ.
ನನಗಂತೂ ಇಷ್ಟ ಆಯಿತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಆ್ಯಂಡ್ ನಮ್ಮ ಅಮ್ಮಂಗೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನೋಡೋಣ ಇರಿ ಅವ್ರು ಏನಂತಾರಂತ. ನೋಡಿ ಇಲ್ಲಿ ಹೆಂಗೆ ಮಸಾಜ್ ಮಾಡ್ತದೆ. ಓ ಫುಲ್ ಎಫೆಕ್ಟಿವ್ ಆಗಿದೆ ಗೈಸ್, ಫುಲ್ಲು ಗೈಸ್. ನೋಡಿ ಆನ್ ಮಾಡಿ ಹಂಗೆ ಕಾಲ ಮೇಲೆ ಇಟ್ಟೆ. ಸೊ ಅದ್ರ ಪಾಡಿಗೆ ಅದು ಹಂಗೆ ಪ್ರೆಸ್ ಮಾಡ್ಕೊಂಡು ಮುಂದೆ 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 ಹೋಗ್ತಾ ಇದೆ. ಕಾಲು ನೋವು ಇರೋರಿಗೆ ಯಾರಿಗಾನ ಇದು ಕೊಡ್ಸಿದ್ರೆ ತುಂಬ ಯೂಸ್ ಆಗುತ್ತೆ. ಆನ್ ಮಾಡಿಬಿಟ್ರೆ ಅದು ಹಂಗೆ ಮುಂದೆ ಹೋಗ್ತಾ ಇರುತ್ತೆ. ಗೈಸ್ ಇವಾಗ ಒಂದು ರೀಲ್ ಶೂಟ್ ಮಾಡ್ತಾಯಿದ್ದು. ಇವಾಗ ಶೂಟ್ ಮುಗೀತು. ನೋಡ್ಬೋದು ಬ್ಯಾಕ್ಗ್ರೌಂಡ್ ಅದು ಎಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ ಅಂತ. ಇವತ್ತಿನ ಆರ್ಟಿಸ್ಟ್ ಇವಳು. ಸೊ ಇವತ್ತು ಅವಳನ್ನ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೀವಿ. ಇವನು ಲೈಟ್ ಮ್ಯಾನು, ಇವನು ಕ್ಯಾಮ್ರಾಮ್ಯಾನು. ಸೊ ರೀಲ್ ಶೂಟ್ ಮುಗ್ದಿದೆ. ಇವಾಗ ಅದನ್ನ ಎಡಿಟ್ ಮಾಡೋಕ್ಬೇಕು. ನೋಡ್ಬೇಕು ಹೆಂಗೆ ಬಂದಿದೆ ಅಂತ ವೀಡಿಯೋ. ಗೈಸ್ ಇವಾಗ ಶೂಟೆಲ್ಲ ಮುಗಿಸ್ಕೊಂಡು ಚಾಟ್ಸ್ ತಿನ್ನೋಣ ಅಂತ ನಾನು ಮತ್ತು ನನ್ನ ತಮ್ಮ ಇಬ್ಬರು ಬಂದಿದ್ದೀವಿ. ಅವ್ನ ಕಣ್ಣಿಗೆ ಏನೋ ಬಿದ್ದಿದೆ ಅಂತ ನೋಡ್ತಾ ಇದ್ದಾನೆ. ಸೊ ಫುಲ್ಲು ಬೆಳಗ್ಗೆಯಿಂದ ಶೂಟ್ ಮಾಡಿ ಊಟ ಗೀಟ ಏನೋ ಮಾಡಿದ್ದಿಲ್ಲ. ಅದಕ್ಕೆ ಹೋಗಿ ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ತಿನ್ಕೊಂಡು ಇಲ್ಲಿಂದ ಹೊರಡ್ಬೇಕು ಗೈಸ್. ಅವ್ನು ಮಸಾಲೆ ಪುರಿ ತೊಗೊಂಡಿದ್ದಾನೆ. ಸೊ ನಮ್ಮದು ಬೇಲು. ಇಷ್ಟೊತ್ತು ಶೂಟ್ ಮಾಡಿ ಸಾಕಾಗಿ ಇವಾಗ ಚಾಟ್ಸ್ ತಿನ್ನೋಕೆ ಬಂದಿದ್ದೀವಿ. ನಾನೇನು ತಿಂದಿಲ್ಲ ಮಧ್ಯಾಹ್ನನೂ. ಸೊ ನೀನು ತಿಂದ ಇಲ್ವಾ? ಬೆಣ್ಣೆ ದೋಸೆ. ನಾನೇನು ಮಧ್ಯಾಹ್ನ ಏನು ತಿನ್ನೋಕ್ಕಾಗಿಲ್ಲ ಗೈಸ್. ಶೂಟ್ ಇತ್ತು ಅಂತ ನಾನೇನು ಹಂಗೆ ಬಂದುಬಿಟ್ಟೆ ಅರ್ಜೆಂಟಲ್ಲೇ. ನನ್ನ ತಂಗಿ ಎಲ್ಲ ನಾವು ಹೋಗ್ಬಿಡ್ತಾಳೆ ಅಂತ. ಸೊ ಅದಕ್ಕೆ ಇವಾಗ ತಿಂತಾಯಿದ್ದೀನಿ, ಹಸುವಾಗ್ತದೆ. ಸೊ ತಿಂದಾದ್ಮೇಲೆ ಸಿಗ್ತೀನಿ ರೀ ಗೈಸ್. ನೆಕ್ಸ್ಟ್ ಆಲೂ ಪೂರಿ ಬ್ಯಾಟಿಂಗ್ ನಡೀತದೆ ಈಗ. ಸೊ ಫುಲ್ ಹಸುವಾದ ಕಾರಣ ಇವತ್ತು ಫುಲ್ಲು ಚಾಟ್ಸ್ ತಿಂತಾಯಿದ್ದೀವಿ. ಯಾವತ್ತೂ ನಾನು ಇಷ್ಟೆಲ್ಲ ಚಾಟ್ಸ್ ತಿನ್ನಲ್ಲ. ಒಂದು ಮಸಾಲೆ ಪುರಿ ತಿಂದರೆ ಹೆಚ್ಚು. ಇವತ್ತು ಇಷ್ಟೊಂದು ಚಾಟ್ಸ್ ತಿಂತಾಯಿದ್ದೀನಿ, ಅಷ್ಟು ಹಸುವಾಗಿದೆ. ಇವಾಗ ಇದು ತಿಂದಮೇಲೆ ಹಂಗೆ ಒಂದು ಲೋಟ ಒಳ್ಳೆ ಜ್ಯೂಸ್ ಕುಡ್ಕೊಂಡು ಹೋಗ್ಬಿಡೋದು. ಪಾನಿ ಕುಡಿಯಲ್ವಾ? ಜ್ಯೂಸ್ ಕೊಡ್ಸೋರು ಇದ್ದಾರೆ ಇಲ್ಲಿ ಇವತ್ತು. ಸೊ ಜ್ಯೂಸ್ ಕುಡ್ಕೊಂಡು ಹೋಗ್ಬಿಡೋದು. ಗೈಸ್ ತಿಂದಿದ್ದಾಯ್ತು. ಇವಾಗ ವಾಪಸ್ ಮನೆಗೆ ಹೋಗ್ತಾಯಿದ್ದೀವಿ. ಒಂದು ಪಾರ್ಸಲ್ ತೊಗೊಂಡು ಮನೆಗೆ ಸೀದಾ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಹೋಗ್ತಾ ಹಂಗೆ ಅಂದಾಗ ಒಂದು ಜ್ಯೂಸ್ ಕುಡ್ಕೊಂಡು ಹೋಗ್ಬಿಡೋದು ಈಗ. ಗೈಸ್ ಮ್ಯಾಂಗೋ ಸೀಸನ್ ಅಲ್ಲ, ಸೊ ಮ್ಯಾಂಗೋ ಕುಡಿತಾಯಿದ್ದೀವಿ ಇಬ್ಬರು. ಮ್ಯಾಂಗೋ ಫ್ರೂಟ್ ಅಂತೂ ಸಿಗ್ತಲ್ಲ ನಮ್ಗೆ ತಿನ್ನೋಕ್ಕೆ. ಅಟ್ಲೀಸ್ಟ್ ಜ್ಯೂಸ್ ಆದರೂ ಕುಡಿಯೋಣ, ಚೆನ್ನಾಗಿದೆ ಟೇಸ್ಟ್. ಗೈಸ್ ಜ್ಯೂಸ್ ಕುಡಿದ್ಮೇಲೆ ಅಂತೂ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ಊಟ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಮನೆಗೆ ಹೋದ್ಮೇಲೆ ಹೊಟ್ಟೆ ಫುಲ್ ಆಯ್ತಲ್ಲ ನಿಮಗೆ? ಜಾಸ್ತಿ ಆಯ್ತಲೇ, ಊಟ ಮಾಡೋಕ್ಕಾಗಲ್ಲ ರಾತ್ರಿ. ಓಕೆ ಬನ್ನಿ ಗೈಸ್ ಮನೆಗೆ ಹೋಗೋಣ. ಹೊಟ್ಟೆ ಅಂತೂ ಫುಲ್ ಆಗಿಬಿಟ್ಟಿದೆ. ಮನೆಗೆ ಹೋಗಿ ಮಿಕ್ಕಿದೇನಿದೆಯೋ ಕೆಲಸ ಕಂಟಿನ್ಯೂ ಮಾಡೋಣ. ಇವಾಗ ಮನೆಗೆ ಬಂದೆ ಜಸ್ಟು. ಸೊ ಬನ್ನಿ ಅವ್ರಿಗೆ ಇವಾಗ ಗಿಫ್ಟ್ ಕೊಟ್ಟು ಸರ್ಪ್ರೈಸ್ ಮಾಡೋಣ, ಖುಷಿ ಪಡಿಸೋಣ ಅವ್ರಿಗೆ. ಬನ್ನಿ ಗೈಸ್ ಕೊಡೋಣ. ತೊಗೊಳ್ಳಿ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಇಬ್ರಿಗೂ. ಮಸಾಜರ್, ಕೈಕಾಲು ಮಸಾಜ್ ಮಾಡುತ್ತೆ ಅದು. ಕೈಕಾಲು ಕತ್ತು ಹಾಕ್ಲಾ ಹಿಂಗೆ ಮಸಾಜ್ ಮಾಡಲ ಒಂದ್ಸತಿ. ತೆಗಿ ಧೈರ್ಯವಾಗಿ ತೆಗಿ. ಹಿಂಗೆ ಆನ್ ಮಾಡಿ ಇದನ್ನ ಹಿಂಗೆ ಆನ್ ಮಾಡಿದ್ರೆ ಹಿಂಗೆ ಆನ್ ಆಗುತ್ತೆ. ಹಿಂಗೆ ಆನ್ ಆದಾಗ ಹಿಂಗೆ ಇಡಬೇಕಿದ್ನ ಇರು ಮಸಾಜ್ ಮಾಡ್ತಾ ಇರುತ್ತೆ ಅದ್ರ ಪಾಡಿಗೆ. ಅದು ಹೆಂಗಿದೆ? ಕೈಯಲ್ಲಿ ಒತ್ತೋದಂಗಿದೆಯಾ? ಚೆನ್ನಾಗಿತ್ತಾ? ಹಂಗೆ ಬಿಟ್ರೆ ಅದ್ರ ಪಾಡಿಗೆ ಅದು ಹೊತ್ಕೊಂಡು ಕೆಳಗೆ ಹೋಗ್ತಾ ಇರುತ್ತೆ ಹಂಗೆ. ಹಂಗೆ ಹಿಡ್ಕೊಂಡು ಕೊಬ್ಬರು ಇಲ್ಲ ಬೆಲ್ಟ್ ಇತ್ತಾ? ಬೆಲ್ಟ್ ಹಾಕಿದ್ರೆ ಮುಗೀತು. ಹೌದಾ? ಚೇರ್ ಮೇಲೆ ಕೂತ್ಕೊಂಡ್ರೆ ಅದು ಯೂಸ್ ಇಲ್ಲ. ಹಿಂಗೆ ಕೆಳಗೆ ಹಿಂಗೆ ಕೂತ್ಕೊಂಡ್ರೆ ಹಿಂಗೆ ಹಿಡ್ಕೊಂಡ್ರೆ ಅದು ಹಂಗೆ ಮಸಾಜ್ ಮಾಡ್ಕೊಂಡು ಅದ್ರ ಪಾಡಿಗೆ ಅದು ಮುಂದೆ ಹೋಗ್ತಾ ಇರುತ್ತೆ ಹಂಗೆ. ನೋಡಿ ಹೋಗ್ತೈತಾ? ಅದ್ರ ಪಾಡಿಗೆ ಅದು ಹೊತ್ಕೊಂಡು ಹೋಗ್ತಾ ಇರುತ್ತೆ ಹಂಗೆ. ಇನ್ಮೇಲೆ ಕೈ ಕಾಲು ಹೊತ್ತು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಅದೇ ಹಾಕಿ ಬೆಲ್ಟ್ ಹಾಕ್ರೆ ಅದೇ ಹೊತ್ತಿತ್ತು. ಅದ್ರ ಪಾಡಿಗೆ ಅದು ಹೊತ್ಕೊಂಡು ಹೋಗ್ತಾ ಇರುತ್ತೆ. ಕಾಲು ಕೈ ಕತ್ತು ಎಲ್ಲದಕ್ಕೂ ಯೂಸ್ ಇದೆ. ನೋಡಿ ಎತ್ತಿ ಇಟ್ಕೊಂಡ್ರೆ 10 ನಿಮಿಷ ಫುಲ್ ಹೊತ್ತೋತಿರುತ್ತೆ. ಅದಾದ್ಮೇಲೆ ಅದಾಗೆ ಆಫ್ ಆಗುತ್ತೆ ಹಂಗೆ. ಹಂಗೆ ಆಪತ್ತು. ಹಾಂ ಹೆಂಗಿತ್ತು? ಹಾಂ ಲೈಕ್ ಇತ್ತು ಗೈಸ್. ನಮ್ಮ ಅಪ್ಪಂಗೆ ಇದು ಮಸಾಜರ್ ಆನ್ ಮಾಡಿ ಕಾಲ ಮೇಲೆ ಇಟ್ಟರೆ ಅವ್ರು ಇರೋದೇ ಸಣ್ಣ.
ಮೂಡೆ ಇಟ್ಕೊಂಡು ಇಸ್ಬಿಟ್ಟಂಗಿದೆ ಅವ್ರಿಗೆ. ನಮ್ಮ ಅಮ್ಮಂಗೆ ಇಷ್ಟ ಆಯ್ತು ಇದು. ನಿಮ್ಗೆ ಹೆಂಗಿದೆ? ಓಕೆನಾ? ವರ್ತಾ? ವಯಸ್ಸಾದವ್ರಿಗೆ ತುಂಬ ಯೂಸ್ ಆಗುತ್ತೆ ಗೈಸ್ ಇದು ಆ್ಯಕ್ಚುಲಿ. ಗೈಸ್ ನಾನು ಇವಾಗ ಅವ್ರಿಗೆ ಮಸಾಜರ್ ಗಿಫ್ಟ್ ಕೊಟ್ಟು ವಾಪಸ್ ನಮ್ಮ ಅಜ್ಜಿ ಮನೆ ಹತ್ರ ಬಂದೆ. ಸೊ ಅವ್ರಿಗೆ ನಾನು ಏನೇ ಕೊಟ್ಟರು ಅವರು ಎಕ್ಸ್ಪ್ರೆಸ್ ಮಾಡಲ್ಲ ಗೈಸ್. ಪಾಪ ಅವ್ರಿಗೆ ಅಂದರೆ ಮನ್ಸಲ್ಲಿ ಖುಷಿ ಆಗ್ತಿರುತ್ತೆ, ಬಟ್ ಆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಬರೋಲ್ಲ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಇಲ್ಲಿ ಏನು ಮಾಡ್ತವ್ರು ನೋಡೋನಿಲ್ಲ. ಎಲ್ಲ ವೇಸ್ಟ್ ಮಾಡಿಸಿ ಇಲ್ಲೇ ಇದ್ದೀರಾ? ಓಕೆ, ನೀನು ಯಾಕೋ ಇದ್ಯಾಕೋ ಅಲ್ಲ ಯಾಕೋ ಇದು ಹಿಂಗೆ ಹಾಕೊಂಡಿದ್ಯಾ? ಚಾರ್ಲಿ ಚಾಂಪಿ ಅಂತಾರ ನೋವಾಗ್ತಲ್ವಾ? ಕ್ಯಾಪ್ ಹಾಕಿ ನೋಡೋಣ ಹೆಂಗಿರ್ತಾನಂತ. ಚಾರ್ಲಿ ಚಾಂಪಿ ಅಂತಾರ ಅವನೇ. ಐ ನೀನು ಒಂಥರ ಡ್ರೆಸ್ ಎಲ್ಲ ಮಾಡ್ಕೊಳ್ಳೋ. ಹಾಂ ಇಲ್ಲಿ ನೋಡಿ, ಇಲ್ಲಿ ನೋಡು, ಇಲ್ಲಿ ತಂಬಡು, ಇಲ್ಲಿ ನೋಡು, ನೀನು ನೋಡು ಇಲ್ಲಿ. ನೀನು ಒಂಥರ ಡ್ರೆಸ್ ಎಲ್ಲ ಹಾಕ್ಸ್ಕೊ, ನಿಮ್ಮ ಅಮ್ಮನ ಹತ್ರ ಕೇಳು. ನೋಡಿ ಹೆಂಗವನು ಚಾರ್ಲಿ ಚಾಂಪಿಯನು. ಹಾಂ ಹೈ ಕೋಲೊಂದು ಕೊಡ್ರೋ. ಕೋಲ್ ಕೊಡಪ್ಪ, ಕೋಲು ತೊಳೋ. ಏನಿದು? ಏನಕ್ಕೋ ಈ ಡ್ರೆಸ್ ಹಾಕೊಂಡಿದ್ದ? ಬಾರ ಇಲ್ಲಿ ಮುಂದೆ ಬಾರೋ. ಏನು ಡ್ರೆಸ್ಸು ಇದು? ಹಾಂ ಏನು ಡ್ರೆಸ್ ಇದು? ಏನು ಡ್ರೆಸ್ಸು ಇದು? ಏನಕ್ಕೆ ಹಾಕೊಂಡಿದ್ದೆ? ಹೋಗ್ಲಿ. ಯಾರು ಬರ್ತಾಡೆ? ದೂರು ನಿಂತಮ್. ನೀನೇ ನನ್ನ ಮಗನ್. ಕನ್ನಡಕ ತೆಗಿ, ಎಲ್ಲಿ ನೋಡ್ತೇವೆ ಅಂತ ಗೊತ್ತಾಗ್ತಿಲ್ಲ. ಕನ್ನಡಕ ತೆಗಿಯೋ. ಹಾಂ ಒಂದು ಡ್ಯಾನ್ಸ್ ಆಡು ಹಂಗೆ ನೋಡೋಣ ಈ ಡ್ರೆಸ್ಸಲ್ಲೇ. ಒಂದು ಡ್ಯಾನ್ಸ್ ಆಡು ಗೈಸ್. ಇವನು ಬಂದು ಇವನಿಗೆ ಕಣ ಅಂತ ಕರೆಯೋದು. ಯಾರಪ್ಪ ಇವನು? ತಮ್ಡು, ತಮ್ಡು, ಓಯ್ ತಮ್ಡು ಇಲ್ಲಿ ನೋಡಿ ಇಲ್ಲಿ. ಯಾರವನು? ಹ್ಞೂ ಕಣೋ, ಉಗ್ಗ. ಸೊ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನೀವು ಈ ಬ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡು. ಆ್ಯಂಡ್ ಯಾರೆಲ್ಲ ನಿಮ್ಮ ಪೇರೆಂಟ್ಸ್ನ ತುಂಬ ಅಂದರೆ ಅವ್ರ ಸ್ಪೆಷಲ್ ಡೇ ಇದ್ದಾಗ ಖುಷಿ ಪಡಿಸ್ಬೇಕಂತ ಅಂದ್ಕೊತಿರೋ ಆ್ಯಂಡ್ ಖುಷಿ ಪಡಿಸ್ಬೇಕಂತ ಪ್ರಯತ್ನ ಪಡ್ತಾಯಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ಯಾರೆಲ್ಲ ತಮ್ಮ ಪೇರೆಂಟ್ಸ್ಗೆ ವ್ಯಾಲಿಡ್ ಟೈಮ್ ಕೊಡ್ತಾಯಿಲ್ಲ ಆ್ಯಂಡ್ ಅವ್ರ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾಯಿಲ್ವೋ, ದಯವಿಟ್ಟು ನೀವುಗಳು ನಿಮ್ಮ ತಂದೆ ತಾಯಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮ ಟೈಮ್ನ ಅಂದರೆ ನಿಮ್ಮ ವ್ಯಾಲಿಡ್ ಟೈಮ್ನ ಅವ್ರಿಗೆ ಕೊಡೋಕ್ಕೆ ಟ್ರೈ ಮಾಡಿ. ಬೇರೆ ಯಾರಿಗೂ ಕೊಡೋಕೆ ಹೋಗಿ ಅಲ್ಲಿ ನೀವು ಡಿಸಪಾಯಿಂಟ್ ಆಗಿ ಬೇಜಾರಾಗೋಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ತಂದೆ ತಾಯಿ ಜೊತೆ ಸ್ಪೆಂಡ್ ಮಾಡೋ ಟೈಮ್ ನಿಮಗೆ ಲೈಫ್ ಲಾಂಗ್ ಒಂದು ಒಳ್ಳೆ ಮೆಮೊರಿ ಆಗಿರುತ್ತೆ. ಆ್ಯಂಡ್ ಆ ಮೆಮೊರಿನ ಯಾರೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಮತ್ತು ಈ ಬ್ಲಾಗ್ ನೀವು ಎಂಜಾಯ್ ಮಾಡಿದ್ರಂತ ಭಾವಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತೀರಿ. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇ